ಹಾಯ್ ಹಲೋ ನಮಸ್ಕಾರ. ಟೆಕ್ ಆಗಿರುತ್ತೆ ಋತಿಕ್ ಚಾನಲ್ಗೆ ಸ್ವಾಗತ. ನಾನು ಋತಿಕೇಶ್ವರ್ ಅಂತ. ಈಗ ನಾನು ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತೇನೆ ಅಂದರೆ, ನಾನು ಬೇಸಿಕಲಿ ಎನ್ ಸಿ ಸ್ಟೂಡೆಂಟ್ಸು ಫಸ್ಟ್ ಸೆಮ್ಮು ಅಥವಾ ಬ್ಯಾಕ್ಲಾಗ್ ಉಳ್ಕೊಂಡಿರ್ತಾರೆ ಡಿಇನ. ಆ ಡಿ ನಾವು ಯಾವ ರೀತಿ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಅಂತ ಸ್ವಲ್ಪ ದಿನದಲ್ಲಿ ಎಕ್ಸಾಮ್ ಬರುತ್ತೆ. ಅದು ಯಾವ ರೀತಿ ಕ್ರ್ಯಾಕ್ ಮಾಡೋದು, ನಾನು ಪ್ರತಿ ಸೆಕ್ಷನಲ್ಲೂ ಐದೈದು ಮೇನ್ ಟಾಪಿಕ್ಸ್ ಬಗ್ಗೆ ಹೇಳ್ತೇನೆ. ಆ ಟಾಪಿಕ್ಸ್ ಓದ್ಕೊಂಡ್ರೆ ಸಾಕು, ನೀವು ಬೇಸಿಕ್ಲಿ ಬೇರೆ ಯಾವುದು ಬೇಡ, ಅಷ್ಟು ಓದ್ಕೊಂಡ್ರೆ ಸಾಕು. ನಾನು ಹೇಳ್ತೇನೆ ಅಬೌವ್ 90-95 ಮೇಲೆ ಸ್ಕೋರ್ ಮಾಡ್ಬೋದು. ಫಸ್ಟ್ ಸೆಕ್ಷನ್ ಒನ್ನಲ್ಲಿ ಮೇಜರ್ 5 ಟಾಪಿಕ್ಸ್ ಅಂದರೆ ನಂಬರ್ ಸಿಸ್ಟಮ್. ಫಸ್ಟ್ ಒನ್ ನಂಬರ್ ಸಿಸ್ಟಮ್ ಅಂದರೆ ಯಾವ್ಯಾವ ಬರುತ್ತೆ ಎಲ್ಲ ನೀಟಾಗಿ ಓದ್ಕೊಳ್ಳಿ. ಆಮೇಲೆ ನಂಬರ್ ಸಿಸ್ಟಮ್ ಕನ್ವರ್ಷನ್, ಬೈನರಿ ಟು ಆಕ್ಟಲ್, ಆಕ್ಟಲ್ ಟು ಬೈನರಿ, ಇದೇ ರೀತಿ ಸುಮಾರು ಕನ್ವರ್ಷನ್ಸ್ ಇದೆ. 4 ನಂಬರ್ ಸಿಸ್ಟಮ್ ಬರುತ್ತೆ, ಅದು ಕನ್ವರ್ಷನ್ಸ್ಗಳು. ನೆಕ್ಸ್ಟ್ ಅದಾದಮೇಲೆ ಟೈಪ್ಸ್ ಆಫ್ ನಂಬರ್ ಸಿಸ್ಟಮ್ ನೀಟಾಗಿ ಓದ್ಕೊಳ್ಳಿ. ಆಮೇಲೆ ಕಂಪ್ಯಾರಿಟಿವ್ ಅನಲಾಗ್ ಆ್ಯಂಡ್ ಡಿಜಿಟಲ್ ಸಿಗ್ನಲ್ಸ್ ಬಗ್ಗೆ ಕಂಪ್ಯಾರಿಟಿವ್ ಮೇನ್ ಕ್ವಶನ್ಸ್ ಇರ್ತಾವೆ, ಕರೆಕ್ಟಾಗಿ ಓದ್ಕೊಳ್ಳಿ. ಆಮೇಲೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲೈಯರ್, ಇದು ಮೈನರ್ ಸಿಸ್ಟಮ್ಸ್. ಅಡಿಷನ್ಸು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಷನ್ಸು ಬರುತ್ತೆ, ಅದರಲ್ಲಿ ನೀಟಾಗಿ ಕರೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಒನ್ ಸೆಕ್ಷನ್ 2. ಸೆಕ್ಷನ್ 2ಅಲ್ಲಿ ಏನು ಓದಬೇಕಂದ್ರೆ ಲಾಜಿಕ್ ಗೇಟ್, ಯಾವ ಗೇಟ್ ಸ್ಪೆಸಿಫಿಕ್ ಆಗಿ ನೇಮ್ ಇರುತ್ತೆ, ಅದು ಡೆಫಿನೇಷನ್ಸು, ಲಾಜಿಕ್ ಡಯಾಗ್ರಾಮು, ಎಕ್ಸ್ಪ್ರೆಷನ್ಸು, ಸಿಂಬಲ್ಸು, ಅದ್ರ ಜೊತೆಗೆ SOP ಟು POC ಕನ್ವರ್ಷನು, POS ಟು SOP ಕನ್ವರ್ಷನ್ಸು. ನೆಕ್ಸ್ಟ್ ಬೂಲಿಯನ್ ಎಕ್ಸ್ಪ್ರೆಷನ್ಸು, ಕೆ ಮ್ಯಾಪು, ಲಾಸ್ ಮತ್ತು ಥಿಯರಮ್ಸ್ಗಳು, ಇಷ್ಟನ್ನು ನೀಟಾಗಿ ಓದ್ಕೊಳ್ಳಿ. ನೆಕ್ಸ್ಟು ಸೆಕ್ಷನ್ 3 ಸಖತ್ ಈಸಿ ಇರುತ್ತೆ. ಇದು ಫುಲ್ ಆ್ಯಡರು, ಫುಲ್ ಸಬ್ ಟ್ಯಾಟರ್ ಅಂದ್ರೇನು, ಹಾಫ್ ಆ್ಯಡರು, ಹಾಫ್ ಟ್ಯಾಟರು, ಅದೇ ರೀತಿ ಕಂಪ್ಯಾರಿಟರು, ಇವೆಲ್ಲ ನೀಟಾಗಿ ಓದ್ಕೊಳ್ಳಿ. ಸೆಕ್ಷನ್ 3 ಇಷ್ಟೇ. ನೆಕ್ಸ್ಟ್ ಬಿಟ್ಟರೆ ಸೆಕ್ಷನ್ 4ಅಲ್ಲಿ ಮಲ್ಟಿಪ್ಲೆಕ್ಸರ್ ಅಂದ್ರೇನು, ಡಿಮಲ್ಟಿಪ್ಲೆಕ್ಸರ್ ಅಂದ್ರೇನು, 4:1, 1:4, 2:1, 2:1 ಡಿಮಲ್ಟಿಪ್ಲೆಕ್ಸರ್, ಇದೇ ರೀತಿ ಎಲ್ಲ ಮಲ್ಟಿಪ್ಲೆಕ್ಸರನ್ನು ಓದ್ಕೋಬೇಕು. ನೆಕ್ಸ್ಟು ಆ್ಯಂಡ್ ಗೇಟ್ ಅಥವಾ ಆರ್ ಗೇಟ್ ಯೂಸ್ ಮಾಡ್ಕೊಂಡು 2:1, 4:1 ಯಾವ್ಯಾವ ರೀತಿ ಇದು ಮಾಡೋದು ಅಂತ ನೀವು ಕಲಿಬೇಕು. ರಿಪೀಟ್ ಆಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಸೆಕ್ಷನ್ 5 ಲಾಸ್ಟ್ ಒನ್ ಸೆಕ್ಷನ್ 5 ಮತ್ತು 6 ಚಾಪ್ಟರ್ ಬರುತ್ತೆ. ಅದು 5 ಚಾಪ್ಟ್ರಲ್ಲಿ ಎನ್ಕೋಡರ್, ಡಿಕೋಡರ್ ಬರುತ್ತೆ. ಈಗ BCD ಟು 7 ಸೆಗ್ಮೆಂಟ್ ಎನ್ಕೋಡರು, ಡೆಸಿಮಲ್ ಟು BCD ಕನ್ವರ್ಟರು. ಕೆಲವೊಂದು ಸಮ್ಟೈಮ್ಸು ಕೊಡ್ತಾರೆ 6 ಚಾಪ್ಟರ್ನ. ವಾಟ್ ಈಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂದರೆ ವಾಟ್ ಈಸ್ IC, ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಅದೇ ರೀತಿ ಸ್ವಲ್ಪ ಅದ್ರ ಕಡೆ ಗಮನ ಇರಲಿ. ಆಲ್ಮೋಸ್ಟ್ 5ರಲ್ಲಿ ಚಾಯ್ಸ್ ಕೊಟ್ಟಿರ್ತಾರೆ, ಇಲ್ಲ 6 ಚಾಪ್ಟ್ರಲ್ಲಿ 5th ಚಾಪ್ಟರ್, ಇವೆರಡನ್ನೂ ಕೂಡ ಚೆನ್ನಾಗಿ ಕಲ್ತ್ಕೊಳ್ಳಿ. ಆಲ್ಮೋಸ್ಟ್ ಔಟ್ ಆಫ್ ನಾವು ಕವರ್ ಮಾಡ್ಬೋದು. ಹಾಗೂ ಇದೇ ರೀತಿ ಮ್ಯಾಥ್ಸ್ ಬಗ್ಗೆ ಸಿಂಪಲಾಗಿ ಮೇನ್ ಟಾಪಿಕ್ಸ್ ಅಂತ 5 ಟಾಪಿಕ್ಸ್ ಡಿವೈಡ್ ಮಾಡಿ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ನಿಮ್ಮ ಫ್ರೆಂಡ್ಸ್ ಈಗ ಇಲ್ಲವ್ರ ಹತ್ರ ಇದ್ದರೆ, ಈಗ ನೀವು ಫಸ್ಟ್ ಸೆಮ್ ಏನು ಶೇರ್ ನೆಕ್ಸ್ಟ್ ಸೆಮ್ ಬರುತ್ತೆ, ಕೆಲವೊಂದು ಟೈಮ್ CS ಅವ್ರಿಗೆಲ್ಲ ಇರುತ್ತೆ, ಈಗಲೇ ಇರುತ್ತೆ, ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಮ್ಯಾಥ್ಸ್ ಬಗ್ಗೆ ಈ ಥರ ಮಾಡಿದ್ದಾರೆ ಅಂತ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹೊಸಬ್ರಾಗಿರೋ ಈ ಚಾನಲ್ಗೆ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.